ಏ ರೇಷ್ಮಕ್ಕ ಗೋಧಿ ಏನ ಇವು ನುಸಿ ಹಿಡ್ದು ಬಿಟ್ಟವಲ್ಲ ಅಲ್ಲ ಅವಾಗಿಂದ ಅವಾಗ ಸ್ವಚ್ಛ ಮಾಡಿ ಹಿಟ್ಟು ಹಾಕಿಸ್ಬೇಕಿಲ್ಲ. ಅಯ್ಯ ಮಾಡ್ಬೇಕು ಅಂತೀನಿ ಬಿಡ್ಲಿ ನಾನು ಮನೆ ಕೆಲಸ. ಆದ್ರೆ ಏನ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಕಟ್ಟಿಗ ಮಾತಾಡ್ಸ್ಕೊಂಡ್ ಕುಂತ್ ಬಿಡ್ತೀನ, ಮನೆ ಕೆಲಸನ ಆಗಂಗಿಲ್ಲ. ಅದಕ್ಕ ನುಸಿ ಹಿಡ್ದಾವ್. ಇವತ್ತು ಆಗಿದ್ದಾಗ್ಲಿ ಸ್ವಚ್ಛ ಮಾಡಿ ಮಿಷಿನಿಗೆ ಹಾಕಿಸ್ಕೊಂಡ ಬಂದ್ಬಿಡ್ತಾನಿ. ಚಪಾತಿ ಮಾಡಕ್ ಇಟ್ಟಿಲ್ಲಲ್ಲ ಅದಕ್ಕ. ಓ ಹಿಟ್ಟು ಖಾಲಿ ಆಗಿದ್ದಕ್ಕ ಈ ಗೋಧಿ ನಿನ್ ಕಣ್ಣಿಗೆ ಬಿದ್ದವು. ಇಲ್ಲಂದ್ರೆ ಇನ್ನ ಒಟ್ಟು ನುಸಿ ಹತ್ತಿ ಹಾಳಾಗೋಕಿದ್ವಿ ಇವು. ಹೌದು. ಮತ್ತ ಅತ್ತಿ ಊರಿಗೆ ಹೋಗ್ಯಾಳಲ್ಲ ಅದಕ್ಕ ಹಿಂಗ್ ಮಾಡಕ್ ಕುಂತಾಳ. ಅದ ಅತ್ತಿ ಇದ್ದಿದ್ರ ಮುಗಿದು ಹೋದ ಲೇ ರೇಷ್ಮಿ ಅಂತ ಜೀವತ್ತಿಂದ ಜೀರಿಗೆ ಹರಿತಿದ್ಲು. ಇವಾಕಿ ಸುದ್ದಿ ಆಗ್ತೈತಿ. ಏವಾ ನಮ್ಮ ಅತ್ತಿದ ಹೋಗಿ ಬಿಡು ಹೋಗ್ಯಾಳ. ಯವ್ವಾ ಇಲ್ಲಿ ಬಂದ್ರೆ ಸಾಕ್ ಮಾಡ್ತಾಳ ನನಗ. ನನ್ ಜೀವನ ಬ್ಯಾಸರ ದೊಕ್ಕೈತಿ. ಹೌದು ಫೋನ್ ನೋಡಿದ್ರಿ ಇಲ್ಲಿ? ಫೋನು ಇಲ್ವಾ? ನನ್ ಕಡೆ ಎಲ್ಲೈತಿ ಫೋನು? ನನ್ನ ಗಂಡಂದೈತಿ, ನಂದಿಲ್ಲ. ನಂದಗರ ಒತ್ಕ ಫೋನು ಇಲ್ಲ. ಯವ್ವಾ ನನ್ನ ಫೋನ್ಯಾಗ ಇನ್ಸ್ಟಾಗ್ರಾಮ್ ಐತಿಲ್ಲ, ಅದ್ರಾಗ ನೋಡ್ತೀನಿ. ನಿನ್ನೆಯಿಂದ ಒಂದು ಫೋಟೋ ಬಂದೇ ಬರಾಕುಂತೈತವ. ಅದು ಒಂದು ಕೂಸಿನ. ಎದಕ್ಕ ಜೇಕ ಖರೇನು ಹೇಳ್ತೀನಿ, ನನಗರ ಆ ಕೂಸಿನ ನೋಡಿದ್ರ ಕಣ್ಣಾಗ ನೀರ್ ನಿಂದ್ರವಲ್ಲ ಗೊತ್ತನ. ಹೌದಾ ಏನಾಗೈತೆ ಯವ್ವಾ? ಏನಿಲ್ಲ ಜೇಕ, 15 ತಿಂಗಳದ ಸಣ್ಣ ಹಸುಗೂಸೈತಿ. ಅದು ಕೂಸು 3 ತಿಂಗಳದಿದ್ದಾಗ ಅವ್ರಪ್ಪ ತೀರೋಗ್ಯಾನಂತ. ಅದ ತಾಯಿ ಐತಲ್ಲ, ಹೆತ್ತ ತಾಯಿ ನೋಡು. ಏನ್ ಬ್ಯಾರೆದಕ್ಕೆಲ್ಲ ಮಲ್ತಾಯಿ ಅಲ್ಲ, ಹೆತ್ತ ತಾಯಿ. ಇನ್ನ ಒಂದು ಮದ್ವಿ ಆಗ್ಯಾಳ. ಆ ಹುಡುಗದ ಏನ ಅವ್ರಿಗ ಕಡ್ಯಾಕ್ ಕುಂತಿತ್ತ, ಅದೇನ್ ವಜ್ಜಾಗಿತ್ತೋ ಗೊತ್ತಿಲ್ಲ. ಆ ಹುಡುಗಿನ 15 ತಿಂಗಳ ಹಸುಗೂಸನ್ನ 51 ಕಡೆ ಗಾಯ ಆದಂಗ್ ಹೊಡೆದಾರ ನೋಡು. ಏನ ಕೈ 2 ಕೈ ಬ್ಯಾಂಡೇಜ್ ಹಾಕ್ಯಾರ. ಅದು ಯಾಕೆ ಹಾಕಿರಿ ಅಂತ ಕೇಳಿದ್ರ ಸೈಕಲ್ ಮೇಲಿಂದ ಹುಡುಗಿ ಬಿದ್ದಿತ್ತಂತದು. ಸುಳ್ಳಪಳ ಹೇಳ್ಯಾರ. ಸಿಗರೇಟ್ ಇಂದ ಚುಚ್ಚಾರಂತ. 108 ತ್ರಾಸ್ ಮಾಡ್ಯಾರ ಆ ಹುಡುಗಿಗ. ಅಯ್ಯಯ್ಯ ಅದೇ ಅಂತದ ತಾಯಿ ನಾಯಿ ಅಂತದ. ನನ್ನ ಕೈಯಾಗ ಸಿಗಬೇಕು ನೋಡೋದು. ಏನ್ ಹೇಳಿ ನಾ ಚಪ್ಪಲ್ ತಗೊಂಡು ಹೊಡೆದೇನಿ. ಏನ್ ಮಾಡುದ, ಆ ಹುಡುಗಿ ಸತ್ತೋಗೇತಂತ. ಅದು ಹೆಂಗ ಸತ್ತತಿ ಅಂದ್ರ ಆ ಕೂಸು ಸಾಯ್ಬೇಕಂತ ಹೇಳಿ ಅನ್ನನ ಬಿಸಿ ತುರುಕ್ ಬಿಟ್ಟಾರ ಬಾಯಾಗ. ಅದಕ್ಕ ಕೆಮ್ಮಕ್ಕೂ ಬಂದಿರಬಾರ್ದು, ನುಂಗಾಕು ಬಂದಿರಬಾರ್ದು. ಒಟ್ಟ ಆ ಕೂಸು ಸಾಯ್ಬೇಕು ಹಂಗ ಮಾಡ್ಯಾರ ನೋಡು. ಮತ್ತ ಗಂಟ್ಲಗ ಹತ್ತೈತಿ ನೆತ್ತಿಗೆ ಹತ್ತೈತಿ ಅಂತ ಹೇಳಿ ದವಾಖಾನಿಗ ಓಡೋಡಿ ಕರ್ಕೊಂಡು ಹೋಗ್ಯಾರಂತ. ಅಷ್ಟನ್ನಷ್ಟೊಳಗ ಆ ಕೂಸು ಸತ್ತೋಗಿತ್ತು. ಅವ್ರು ಡಾಕ್ಟರ್ ಸುಮ್ಮನೆ ಬಿಡ್ತಾರನ? ಅಲ್ಲ ಇದು ಹೆಂಗ ಈ ಹುಡುಗಿಗೆ ಇಷ್ಟಕ್ಕೊಂದು ಗಾಯಗಳಾಗ್ಯಾವು, ಅಲ್ಲಿ ಸಿಗರೇಟ್ ಇಂದ ಸುಟ್ಟಿದ್ದೈತಲ್ಲ, 2 ಕೈ ಮುರ್ದಾವಲ್ಲ ಅಂತ ಚೆಕ್ ಮಾಡ್ಯಾರ ಅವ್ರು. ಅದೇಂತದ ಪೋಸ್ಟ್ ಮಾರ್ಟಮ್. ಅದು ಮಾಡಿದ್ಮೇಲೆ ಗೊತ್ತಾಗೈತಿ ಆ ಹುಡುಗಿಗೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟಾರ ಅಂತ. ನಂಗರ ನಿನ್ನೆಯಿಂದ ಕಣ್ಣಾಗ ನೀರ ನಿಂದ್ರವಲ್ಲ ಗೊತ್ತನ. ಅಯ್ಯಯ್ಯೋ ಪಾಪವಯ್ಯವ್ವ ಪಾಪ. ಅದು ಸಣ್ಣ ಹಸಿಗೂಸು ಎಳಿಗೂಸು ಎಷ್ಟರ ನೋವು ತಿಂದಿರ್ಬೇಕು. ಅದ ನೋಡು ಎಂತ ಕಾಲ್ ಬಂತು ನೋಡು. ಹೆತ್ತ ತಾಯಿ ಎಂತ ಹೆಸಿಗೆ ತಿನ್ನ ಕೆಲಸ ಮಾಡ್ಯಾರ. ಆ ಫೋಟೋದಾಗ ನೋಡಿ ನೀನು ಆ ಪಾಪದ ಹುಡುಗಿ ಸಣ್ಣ ಕೂಸು 2 ಕೈ ಮುರ್ಕೊಂಡು ಬ್ಯಾಂಡೇಜ್ ಹಾಕೊಂಡೈತಿ. ಅದ್ರ ತಾಯಿ ನೋಡು 32 ಹಲ್ಲು ಬಿಟ್ಕೊಂಡು ಹೆಂಗ್ ನಿಂತತಿ ನಾಯಿ ಅಂತದ್. ಆಜು ಬಾಜುದವ್ರಿಗ ಶಬ್ದ ಕೇಳಿಸ್ತಿತ್ತಂತ, ಅವರು ನೋಡೇ ಇಲ್ಲ. ಯಪ್ಪ ದೇವ್ರೆ, ಆಜು ಬಾಜುದವ್ರು ಓಟು ಹೊರಗೆ ಬಂದು ನೋಡ್ಬೇಕು ಆಜು ಬಾಜು ಮನೆಗೆ ಏನಾಗ್ತವು ಅಂತ. ಯಪ್ಪ ತೀರಾ ಈ ರೇಂಜಿಗೆ ಮಾಡಬಾರ್ದಪ್ಪ. ಅಯ್ಯೋ ನಂಗರ ಒಂಥರ ಅಥವಾ ಕೇಳಿ ಅದು ಕೂಸದು ಹೆಂಗ್ ತಡ್ಕೊಂಡಿರ್ಬೇಕು ನೋಡು. ಹೂನ ಅದು ಹೆಂಗ್ ತಡ್ಕೊಂಡೈತೋ ಏನೋ, ಪಾಪ ಸತ್ತ ಹೋತದ. ಹೌದು ಇದಾಗಿದ್ದೆಲ್ಲಿ? ಇದು ಕೇರಳದಾಗಂತವ ಆಗಿದ್ದು. ಅಯ್ಯೋ ಪಾಪ, ಏನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರ ಅಂತ ಸುದ್ದಿ. ಏನಾಗೈತವ ಗೊತ್ತಿಲ್ಲ. ಇಂಥವ್ರನ್ನ ಗಲ್ಲಿಗೆ ಏರಿಸ್ಬೇಕು. ಇಂಥವ್ರನ್ನ ಹಂಗ ಬಿಡಬಾರ್ದು. ಇವ್ರಿಗೆ ಕೊಡೋ ಶಿಕ್ಷೆನ ನೋಡಿ ಇಂಥ ಕೆಲಸ ಮಾಡೋರು ಎದುರು ಸಾಯ್ಬೇಕು ಅಂತ ಶಿಕ್ಷೆ ಕೊಡ್ಬೇಕು ಇವ್ರಿಗೆ. ಹೌದು ಅದು ಏನ್ ಖರೆ. ಆ ತಗೋರ ಜಯಕ ರೇಷ್ಮಕ್ಕ ನಾನು ಬರ್ತೀನಿ ತಡಿಯ. ನಾನು ಬರ್ತೀನಿ. ನಾನು ಓಟು ರೇಷನ್ಗೆ ಹೋಗೋದೈತಿ, ಬರ್ತೀನಿ ತಡಿ. ಆ ತಗೋರವ ಹೋಗಿ ಬರ್ರಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಹೂ ಅಂತೀಯ ಶಂಕ್ರಿ ಹೂ ಅಂತೀಯ. ಇವತ್ ನಮ್ ಸಂಕ್ರಿಕಿನ ಮೊದ್ಲು ನಾನ ಬಂದನಿ. ಯಾಕಂದ್ರ ಮತ್ ನಮ್ ಸಂಕ್ರಿಕ್ ಸಿಟ್ಟು ಬಂದ್ಬಿಟ್ರ ಆಮೇಲೆ ನಮ್ ಕೂಟ ಮಾತು ಬಿಟ್ಬಿಟ್ರ. ಅದಕ್ಕೆ ಲಗೂನ ಬಂದ್ಬಿಡ್ತೀನಿ. ಇದೇನಿದು? ನನ್ ರಾಮು ನನ್ಕಿನ ಮೊದ್ಲ ಬಂದ್ ಕುಂತಾನ. ಅಯ್ಯೋ ದೇವ್ರೆ, ನನ್ ರಾಮು ನನ್ ಮೇಲೆ ಏಟು ಜೀವದಾನ. ಸಂಕ್ರು ಬಾ, ಅಲ್ಲಿ ನಿಂತಿಯಲ್ಲ. ಹಾ ರಾಮು ಬಂತಡಿ. ಮೇಲಕಾಶಿ ಬಾ ಸಾವಕಾಶ. ಇಷ್ಟ ಕಾಜಿ ಮಾಡ್ತಾನ. ಕುಂದರು. ಇವತ್ತು ಕೊತ್ತಂಬರಿ ತಗೊಂಡ್ ಹೋಗಕ ಬಂದೀನ? ಇಲ್ಲಪ್ಪ, ನೀನ್ ಮಾತಾಡ್ಸಕ್ ಬಂದಿನ್ ರಾಮು. ಹಂಗ ಯಾಕಂತಿ? ಅದ್ ನಂಗೆ ಗೊತ್ತು, ನಿಂಗೆ ಗೊತ್ತು. ಮನ್ಯಾಗ ಏನ್ ಹೇಳ ಬಂದಿ ಅಂತ. ಮನ್ಯಾಗ ಹಂಗ ಅಡ್ಡಾಡ್ಕೊಂಡ್ ಬರ್ತೀನಿ. ಬ್ಯಾಸರಾಗ ಕುಂತೈತಿ ಅಂತ ಹೇಳ್ ಬಂದನಿ. ಇಲ್ಲಂದ್ರೆ ನಮಗ್ ಬೈತಾಳ. ಫ್ರಿಜ್ ತುಂಬಾ ಕೊತ್ತಂಬರಿನ ತುಂಬಿಸ್ಬಿಟ್ಟೆ ನಾನು. ಈಗ ಮತ್ತೆ ಕೊತ್ತಂಬರಿ ತಗೊಂಡು ಹೋದ್ರೆ ಬೈತಾಳ. ಬ್ಯಾಡ. ಹೌದಾ? ರಾಮು, ನಾನ್ ನಿನಗ ಏನೋ ಒಂದ್ ತಂದನಿ. ಅದು ನೋಡಿದ್ರೆ ನಿಂಗೆ ಬಹಳ ಖುಷಿ ಆಗ್ಬಿಡ್ತತಿ. ನಾ ಏನ್ ತಂದಿನಿ ಹೇಳು? ನೀ ಏನ್ ತಂದಿ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಅದು ನೀ ಹೇಳಿದ್ರೆ ನಂಗೆ ಗೊತ್ತಾಕೈತಿ. ಹೋಗ್ ರಾಮು, ನಿನಗ ನನ್ನ ಮೇಲೆ ಪ್ರೀತಿನ ಇಲ್ಲ. ನಾನು ಏನ್ ತಂದಿನಿ ಅಂತ ನಿಂಗೆ ಗೊತ್ತು ಆಗ್ಲಿಲ್ಲ. ಹೋಗ್ ರಾಮು. ಅಲ್ಲ, ನಿನ್ನ ಮನಸ್ನ್ಯಾಗ ಏನೈತಿ ಅಂತ ಕೇಳಿದ್ರೆ ನಾ ಹೇಳ್ತೀನಿ. ಆದ್ರ ಬ್ಯಾಗ್ನಾಗ ಏನೈತಿ ಅಂತ ಕೇಳಿದ್ರೆ ಹೆಂಗ್ ಹೇಳ್ಬೇಕು? ಹೌದಲ್ಲ? ಹೌದೌದು. ನಾನು ನಿನ್ನ ಬಹಳಷ್ಟು ಪ್ರೀತಿ ಮಾಡ್ತೀನಿ ಸಂಕ್ರು. ಅನುಮಾನನ ಬ್ಯಾಡ. ಹೌದಾ? ಹ್ಞೂ ಮತ್ತೆ ನಾನು ನಿನ್ ಸಂಬಂಧ ಚಿಕನ್ ಪಕೋಡ ತಂದನಿ ರಾಮು. ಚಿಕನ್ ಪಕೋಡನ? ಅಯ್ಯೋ ದೇವ್ರಿ. ಕೂಗು ಕೋಳಿಗೆ ಚಿಕನ್ ಮಸಾಲ, ಮಟನ್ ಮಸಾಲ, ಮೇಯೋ ಮೇಕೆಗೆ ಮಿರ್ಚಿ ಮಸಾಲ. ಅಯ್ಯೋ ಅಯ್ಯೋ, ಚಿಕನ್ ಕಬಾಬ್ ತಂದಾಳ. ಅದ್ರ ಜೋಡಿಗ ಒಂದ್ 90 ಇದ್ಬಿಟ್ರ ಆಹಾ, ಸ್ವರ್ಗಕ್ಕೆ 3 ಗೇಣು. ಈಗ ಸಂಕ್ರಿ ತಿನ್ನಕ್ ಕೊಡ್ತಾಳಲ್ಲ, ಅವಾಗ ಕಿಸೆದಾಗ ಒಂದ್ 4 ಇಟ್ಕೊಂಡ್ಬಿಡ್ತೀನಿ. ಆಮೇಲೆ 90 ಜೋಡಿ ಚಿಕನ್ ಮಸಾಲ, ಅಲ್ಲಲ್ಲ ಚಿಕನ್ ಪಕೋಡ. ತಗೋರಾಮು, ತಿಂದು ನೋಡಿ ಹೆಂಗಾಗ್ಯಾವು ಅಂತ. ನೀ ತಿಂದ್ಯಾ?
ಇಲ್ಲ ನೀನ್ ತಿನ್ಲಿ ಅಂತ ಫಸ್ಟ್ ನಿನ್ ಸಂಬಂಧ ತಂದನಿ ನೀ ತಿಂದ್ರೆ ನಾ ತಿಂದಂಗ ತಿನ್ನು. ಆ ತಿಂತಾನಿ ಸಂಕ್ರು. ಇದ್ರಾಗ ಏನಿದು ಬರೀ ಕರಿಬೇವ ಐತಿ. ಏ ರಾಮು ಅದೆಲ್ಲ ಚಂದ ಕಾಣ್ಲಿ ಅಂತ ಹಾಕಿರೋದು. ನಿಂಗ್ ಬೇಕಂದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು. ಮೊದ್ಲು ಚಿಕನ್ ತಿನ್ನೋಡು. ತಿಂತಾನಿ. ಅಲ್ಲ ನೀನೊಂದ್ ಪೀಸ್ ತಿನ್ ನೋಡಲ್ಲ. ಬ್ಯಾಡ ರಾಮು, ನೀ ತಿನ್ನು, ನಾ ಮನೆಗೆ ಹೋಗಿ ಮತ್ತೆ ಮಾಡ್ಕೊಂಡ್ ತಿಂತಾನಿ. ಹಂಗಂತೀಯ ಸಂಕ್ರು? ಅದ್ ನೀ ಹೇಳ್ದಿ ಅಂತ ತಿಂತಾನಿ. ಎಂತ ಖಾರ ಆಗಿತ್ತು ಚಿಕನ್. ಯಪ್ಪ ನಾಲ್ಗೆಲ್ಲ ಸುಟ್ಟೋದಂಗ. ಅಯ್ಯೋ 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 ಓತ ನನ್ನ ಬಾಯಿ ಓತ. ಅಲ್ಲ ಈ ಪರಿಕಾರ ಚಿಕನ್ ಮಾಡ್ತಾರ ಯಾರ? ನಮ್ ಸಂಕ್ರು ಬೇಕಂತನ ಮಾಡ್ಯಾಳ ಏನ? ಹೋದ್ಸಲ ಜಾಮೂನ್ ಸಂಬಂಧ 2 ತಿಂಗಳ ಮಾತು ಬಿಟ್ಟಿದ್ಲು. ಈ ಸಲ ಚಿಕನ್ ಫ್ರೈ ನಾ ತಿನ್ಲಿಲ್ಲ ಅಂತ ಸಿಟ್ಟಾಗ್ಬಿಟ್ಟ. ತಿಂದ್ರ ಪಕ್ಕ ಹೊಟ್ಟಿ ಕೇಳ್ತತಿ. ಏನ್ ಮಾಡ್ಲಿ? ಅಯ್ಯಯ್ಯೋ ಕೈ ಬಿಟ್ಟು ಹೋಗ್ಬಿಡ್ತಾಳ ಈಗ ಸಂಕ್ರಿ ತಿನ್ಲಿಲ್ಲ ಅಂದ್ರ. ರಾಮು ತಿನ್ನ ರಾಮು, ಯಾಕೆ ವಿಚಾರ ಮಾಡ್ತಿ? ಸಂಕ್ರು ತಿಂತಾನಿ 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 ತಿಂತಾನಿ. ಅಲ್ಲ ರಾಮು ನಕ್ಕೊಂತ ತಿನ್ನು, ಅದೇ ಯಾಕೆ ಕಳ್ಕೊಂತ ತಿಂತಿ? ಅದು ಯಾಕಂದ್ರ ಬಹಳ ರುಚಿಯಾಗ್ಯಾವ. ಹೌದಾ? ನಾನು ಒಂದ್ ತಿನ್ ನೋಡ್ತೀನಿ ತಡಿ. ಬೇಡ ಬೇಡ ಸಂಕ್ರು, ನೀ ತಿನ್ನಬೇಡ. ನಿನಗೆ ಏನಾರ ಆದ್ರೆ ನಾ ತಡೆಯಂಗಿಲ್ಲ. ನನಗೇನಾಕೈತಿ ರಾಮು? ನಾನು ಮಾಡ್ಕೊಂಡು ಬಂದನಿ, ನನಗೇನಾರ ಆಕೈತನೋ? ಅಷ್ಟು ರುಚಿಯಾಗೈತಿ ಅಂತ ನಂಗೆ ಬಿಟ್ಟು ತಿಂತೀನೋ? ತೊಡಿ ನಾನು ಒಂದ್ ತಿನ್ ನೋಡೇ ಬಿಡ್ತೀನಿ ಇವತ್ತು. ರಾಮು ಬಾಳ ಖಾರ ಆಗ್ಬಿಟ್ಟತಿ. ನೀರು ತಡಿ ರಾಮು, ನೀರು ತಗೊಂಡ್ಬರ್ತೀನಿ. ನೀರು ಯಪ್ಪ ಎಷ್ಟು ಖಾರ ಆಗೈತಿ ರಾಮು. ಇಷ್ಟು ಖಾರ ಆಗಿದ್ರು ಅದು ಹೆಂಗ್ ತಿನ್ನಕ್ ಕುಂತಿ ರಾಮು? ತಿನ್ನಬೇಡ ತಿನ್ನಬೇಡ ರಾಮು, ತಿನ್ನಬೇಡ. ಇಲ್ಲ ಸಂಕ್ರು, ನಾನ್ ತಿನ್ಲಿಲ್ಲ ಅಂದ್ರ ನೀನಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತತಿ. ನಿನಗ್ ಬ್ಯಾಸರ ಆಕೈತಿ ಸಂಕ್ರಿ, ಅದಕ್ಕ ನಾ ಇದನ್ನೆಲ್ಲ ತಿಂತಾನಿ. ನನ್ನ ಹೊಟ್ಟಿ ಕೆಟ್ಟ ಹಾಳಾಗೋದ್ರು ಅಡ್ಡಿಲ್ಲ, ನಾ ತಿಂತೀನಿ. ರಾಮು ಬೇಡ, ಅದು ಏಟರ ಜೀವದಿಯ ರಾಮು. ನೀ ನನ್ನ ಮೇಲೆ ನನ್ನ ಗಂಡ ಒಂದು ದಿನ ಹಿಂಗತಿ ಪ್ರೀತಿ ಮಾಡ್ಲಿಲ್ಲ, ಪ್ರೀತಿ ಅಂತ ತೋರಿಸ್ಲೇ ಇಲ್ಲ. ಅದಕ್ಕ ನಿನ್ನಂತ ದೇವ್ರನ್ನ ನನ್ನ ಬಾಳಿಗೆ ಬೆಳಕಾಗಿ ಕಳಿಸ್ಬಿಟ್ಟ ನಾ ದೇವ್ರು. ರಾಮು ತಪ್ಪಾತ್ ರಾಮು. ಯಾಕೆ ಸಂಕ್ರು ಹಂಗ ಹೇಳ್ತಿ? ಇರ್ಲಿ ಬಿಡು, ಬೇಕಂತ ಮಾಡಿದ್ದಲ್ಲ. ಕೆಲವೊಮ್ಮೆ ಇಂಥವೆಲ್ಲ ಆಗ್ತಿರ್ತಾವು. ನೀನೇನ್ ಬೇಕಂತ ತಂದು ಕೊಡ್ತೀಯೇನೋ? ರಾಮು ಇಷ್ಟು ಖಾರ ಆಗೈತಿದು, ಇದು ತಿಂದ್ರ ನಿಂದು ಹೊಟ್ಟೆ ಕೆಡ್ತತಿ. ಇದನ್ನ ತಿನ್ನಕ ಹೋಗ್ಬೇಡ. ನಾನು ನಿನ್ ಸಂಬಂಧ ಇನ್ನ ಒಂದ್ 2 ದಿನ ಬಿಟ್ಟು ಚಲೋತ್ನಾಗಿ ಚಿಕನ್ ಫ್ರೈ ಮಾಡ್ಕೊಂಡ್ ಬರ್ತೀನಿ. ನಮ್ಮ ಅಕ್ಕ ಹಳಾದಕ್ಕೆ ಬೇಕಾ ಬಿಟ್ಟಿ ಮಾಡಿ ಹಿಂಗ್ ಮಾಡಿ ಇಟ್ಬಿಡ್ತಾಳ. ಹೌದು, ನಿನ್ನಷ್ಟು ಚುರುಕಿಲ್ಲ ನಿಮ್ಮಕ್ಕ. ಖರೇನು ರಾಮು? ಮತ್ತ ಖರೇನು, ನಾನೇನ್ ಸುಳ್ಳಪ್ಪಳ ಹೇಳ್ತೀನೇನು? ನಮ್ ಸಂಕ್ರಿ ಆ ಶಾಣ್ಯರು ಇಡೀ ಪ್ರಪಂಚದಾಗನ ಇಲ್ಲ. ವಿಚಿತ್ರ ಸೊಸಿ ಅಲ್ಲ, ನನ್ನ ಹೊಸ ಸೊಸಿ ಮುದ್ದು ಗಂಗು ಬಂದಾಳಲ್ಲ, ಆಕಿ ಕೈಯಾಗನ ಚಾ ಮಾಡಿಸ್ಕೊಂಡು ಕುಡಿಬೇಕು. ತಡಿ ಆಕಿ ಹೆಂಗ್ ಮಾಡ್ತಾಳ ಏನ? ಯಾಳಾದಕಿ ಸೊಸಿ, ಸುಚಿತ್ರ ಸೊಸಿ ಚಾ ಮಾಡ್ತಾಳ ಕಲಗಚ್ಚಾಗಿರ್ತದ. ಅದು ಕುಡಿಯಾಕಾಗಂಗಿಲ್ಲ, ಇಡಾಕಾಗಂಗಿಲ್ಲ ಅಂತ ಚಾ ಕುಡಿಯೋಕಿನ ನನ್ನ ಮುದ್ದು ಸೊಸಿ ಗಂಗು ಕೈಯಿಂದ ಚಾ ಕುಡಿಬೇಕು. ತಡಿ ಸೊಸಿ ಮುದ್ದು ಲೇ ಸುಮಿತ್ರಿ, ಏನ್ರಿ ಏನಿವತ್ತು ಸ್ಪೆಷಲ್? ಸೂರ್ಯ ಏನಾರ ಪಶ್ಚಿಮದಾಗ ಹುಟ್ಟ್ಯಾನೇನು? ಯಾಕ್ರಿ? ಮತ್ತ ಯಾವಾಗ ನೋಡಿದ್ರು ನನ್ ಸೊಸಿನ ಬಾಯಿಗೆ ಬಂದಂಗ ಅಂತಿದ್ದಿ. ಇವತ್ತು ಸೊಸಿ ಮುದ್ದು ಅಂದ್ಬಿಟ್ಟಿಲ್ಲ, ಅದಕ್ಕ ಎದಕ್ ಹಿಂಗ್ ಕರ್ದಿ ಅಂತ ಕೇಳಾಕ್ ಬಂದೆ. ಥೋ, ನಾನೇನ ಸುಚಿತ್ರ ಕರ್ದಿನಿ ಅನ್ಕೊಂಡ್ರನು? ಇಲ್ಲ, ನನ್ ಸೊಸಿರಿ ಮುದ್ದು ಸೊಸಿ ಗಂಗಾ ಅಂತ ಕರ್ದಿದ್ದು. ಹೌದಾ? ಅದಂತೀನಿ ನಾನು, ನಿನಗೆ ಯಾವಾಗ ಒಳ್ಳೆ ಬುದ್ಧಿ ಬರ್ಬೇಕು ಅಂತ. ಸೊಸಿ ಮುದ್ದು ನೀನಲ್ಲ, ನನ್ ಸಣ್ಣ ಸೊಸಿ ಗಂಗುನ್ ನಾನು ಕರ್ದಿದ್ದು. ನಾನೇನೋ ನೀವು ಕರ್ದಿರಿ ಅಂತ ಓಡೋಡ್ ಬಂದಿದ್ದಲ್ಲ. ಮಾವರಿಗೆ ನಾಷ್ಟ ಕೊಡ್ಲೇನೋ ಅಂತ ಕೇಳಕ್ ಬಂದಿದ್ದು. ಮಾವರ ನಾಷ್ಟ ಕೊಡ್ಲಿರಿ? ಸೊಸಿ ಚಾ ಮಾಡಿಕೊಡುವ 1 ಕಪ್, ಆಮೇಲೆ ಬೇಕಂದ್ರೆ ನಾಷ್ಟ ಕೊಡು. ಹ್ಞೂ ರೀ ಮಾವ. ಹಾಲ್ನ್ಯಾಗ ಓಟ್ ಸಕ್ರಿ ಜಾಸ್ತಿ ಹಾಕಿ ಮಾಡ್ಕೊಡು. ಹ್ಞೂ ರೀ ಮಾವ. ನನಗೇನು ಬೇಡವಾ? ನನಗೇನೋ ಬೇಡ, ನನ್ ಗಂಗು ಮಾಡ್ಕೊಡ್ತಾ. ನಾ ನಿಮಗೆ ಕೇಳೇ ಇಲ್ಲ. ಯಾರು ಮಾಡ್ಕೊಡ್ತಾರಲ್ಲ ಅವ್ರ ಕೈಲೇ ಮಾಡಿಸ್ಕೊಂಡು ಕುಡೀರಿ. ಸೊಕ್ಕು ಮಾಡ್ತತಿ. ನನ್ನ ಹೊಸ ಸೊಸಿ ಬಂದಾಳಲ್ಲ, ಮುದ್ದು ಸೊಸಿ, ಆಕೆ ರುಚಿಯಾಗಿ ಮಾಡಿಕೊಡ್ತಾಳ ನನ್ನ ವೀರೇಶ್ಗ. ಏ ಗಂಗಾ ಬಾರ್ವಾ. ಅತ್ತೆಮ್ಮ ಬಂದೆ. ಏನ್ರಿ ಅತ್ತೆಮ್ಮ? ಅಯ್ಯೋ ನನ್ನ ಬಂಗಾರ ಗಿಟ್ಟಿವ, ಏಟ್ ಚಂದ ಅತ್ತೆಮ್ಮ ಅಂದಿವ. ನಮ್ಮ ಮಮ್ಮಿ ಹೇಳ್ಕೊಟ್ಟಾರ್ರಿ. ಅಯ್ಯೋ ಹೌದಾ? ಆತ. ನೀವು ಎದಕ್ ಕರದ್ರಿ? ಇದ್ಯಾವ್ದು ಅಡ್ನ್ಯಾಡಿ ಕುಡುಕ್ಲಿ ನಿಂತತ್ ನೋಡು. ನೆಟ್ಟಕ್ ನಿಂದ್ರಾಕು ಬರಂಗಿಲ್ಲ. ಮಯಕ್ ಸಾಕ್ತಿ ಐತೋ ಏನಿಲ್ಲೋ ಅಲ್ಲವಾ? ಬಿದ್ದಿಗಿದ್ದಿ ಒಟ್ ನೆಟ್ಟಕ್ ನಿಂದ್ರು. ಅದು ಫ್ಯಾಷನ್, ಹಿಂಗೆಲ್ಲ ನಿಂದ್ರೋದು. ಅದೆಲ್ಲ ಸಿಟ್ಯಾಗ ಮಾಡ್ತಾರ್ರಿ ಹಂಗೆಲ್ಲ ಪ್ಯಾಸನು. ನೋಡ್ರಿ ಯಾಕೆಂತ ಚಂದನ ಅರ್ಬಿ ಹಾಕೊಂಡಾಳ, ಹೆಂಗ್ ಕಳಕ್ ತುಂಬೈತ್ ನೋಡ್ರಿ ಹಂಗ ಮುಖದಾಗ. ಗಂಗಾ ಅಂದ್ರೆ ಹೆಸರಿಗೆ ತಕ್ಕಂಗದ. ನೀನ ಮೆಚ್ಕೋಬೇಕು. ಅದು ಸಸಿ ಮುದ್ದು ಚಾ ಕುಡಿಯಂಗ ಆಗ್ಬಿಟ್ಟತಿ. ಹೌದಾ? ನಂಗೂ ಚಾ ಕುಡಿಯಂಗಾಗೈತಿ, ನಮ್ಮ ಮಮ್ಮಿಗೂ ಚಾ ಕುಡಿಯಂಗಾಗೈತಿ. ಪ್ಲೀಸ್ 1-2 ಕಪ್ ಮಾಡ್ಕೊಂಡ್ ಬಂದು ಕೊಟ್ಬಿಡ್ತೀರಾ? ಹಂಗೆ ಏನಾರ ಸ್ನ್ಯಾಕ್ಸ್ ಕೊಡ್ರಿ. ಸ್ನ್ಯಾಕ್ಸ್ ಬ್ರೆಡ್ ಎಲ್ಲ ಬೇಡ, ಬಿಸ್ಕಿಟ್ ಕೊಡ್ರಿ, ನಡಿತೈತಿ. ಹೌದಾವ? ಆತ್ ತಗೋ. ನಾಷ್ಟಾಕ್ ಏನ್ ಮಾಡಕ್ ಕುಂತೀರಿ? ಉಪ್ಪಿಟ್ಟು? ಛೀ, ಉಪ್ಪಿಟ್ಟು ನಾ ತಿನ್ನಂಗಿಲ್ಲ. ನಂಗೆ ಉಪ್ಪಿಟ್ಟೆಲ್ಲ ಸೇರಂಗಿಲ್ಲ. ಏನಾರ ಚಲೋತಾಗಿ ಇನ್ಸ್ಟೆಂಟ್ ದೋಸೆ ಏನಾರ ಮಾಡ್ರಿ. ಆದ್ರ ಚಟ್ನಿ ಬಟಾಟಿ ಪಲ್ಯ 2 ಬೇಕು. ಹೌದಾವ? ಆತ್ ತಗೋ. ಅಯ್ಯೋ ಕಾಲು ನೋವು ಕುಂತಾವ್, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಡಿಗೆ ಆದ್ಮೇಲೆ ಕರೀರಿ. ಮೊದ್ಲು ಚಾ ಕೊಟ್ಬಿಡ್ರಿ. ಆತ್ವಾ ಮಾವರ
ಚಾ ತಗೋರಿ. ಅಯ್ಯೋ ನನ್ನ ಮುದ್ದು ಸಸಿ ಚಾ ತಂದೇನುವಾ ತಾವ ಚಾ ಕುಡು. ಆಹಾ ಏಟ್ ರುಚಿಯಾಗಿತ್ತಿದ್ದು ಚಾ, ಭಾರಿ ಆಗಿತ್ತು ಬಿಡಿದ್ದು ಚಾ, ಹಾಲ್ನ್ಯಾಗ ಮಾಡ್ಯಾಳ ನನ್ನ ಮುದ್ದು ಸಸಿ. ಅದು ಸುಚಿತ್ರ, ಒಂದ್ 4 ಕಪ್ ಚಾ ಮಾಡ್ವಾ. ಹಂಗ ಒಂದ್ 2 ಪಾಕೆಟ್ ಬಿಸ್ಕಿಟ್ ಕೊಡು. ಪಾಪ ಊರಿಂದ ಬಂದಾರಲ್ಲ, ಬಂದು ಅವ್ರಿಗೆ ಸುಸ್ತಾಗ್ಬಿಟ್ಟಿರ್ತತಲ್ಲ, ಅದಕ್ಕ ಅವ್ರಿಗೆ ಕೆಲಸ ಹೇಳೋದು ಬೇಡ, ನಾವ ಮಾಡಿ ಕೊಟ್ಬಿಡುದು. ಮಾಡ್ತೀಯಾವ ಚಾ? ಸಸಿ ಈಕೆ ಹೇಳಿದ ಕೆಲಸ ಯಾವ ಮಾಡ್ಬೇಡ ನೀನು. ಈಕಿ ಸಣ್ಣ ಸಸಿ ಮುದ್ದು ಸಸಿ ಬಂದಾಳಲ್ಲ, ಆಕೆ ಮಾಡ್ಕೊಟ್ಟಾಗ ಈಕೆ ತಿನ್ಲಿ, ಇಲ್ಲಂದ್ರೆ ಈಕೆ ಮಾಡಿ ಆಕೆ ತಿನ್ನಿಸ್ಲಿ. ಅವ್ರ ಕೆಲಸ ನೀ ಏನು ಮಾಡಕ್ ಹೋಗ್ಬೇಡ. ಹ್ಞೂ ರೀ ಮಾವ. ಅಲ್ವಾ ನಾ ಹೇಳಿದ್ದಕ್ಕೇನು ಕಿಮ್ಮತ್ತ ಇಲ್ಲನ? ಅಲ್ಲ ಈಗ ನನ್ನ ಸೊಸಿ ಮಾಡ್ಕೊಡ್ತಾಳ, ಮುದ್ದು ಸೊಸಿ, ಹಂಗ ಹಿಂಗಂದ್ರಿ ಈಗ ನನಗೆ ಯಾಕೆ ಹೇಳಕ್ ಕುಂತೀರಿ? ನಾನು ಮಾಡ್ಕೊಡಂಗಿಲ್ಲ. ನಾಷ್ಟಕ್ಕ ದ್ವಾಸಿಯರ ಮಾಡ ಅತ್ತಿಯರ. ನಾನು ಅವಲಕ್ಕಿ ನೆನೆಸಿಟ್ಟನ್ರಿ, ಈಗ ಅವಲಕ್ಕಿ ಒಗ್ಗರಣೆನ ಮಾಡುದು. ನೀವು ಬೇಕಂದ್ರ ನಿಮ್ ಮುದ್ದು ಸೊಸಿಗೆ ಬೇಕಂದ್ರ ಸ್ವಲ್ಪ ದಾಸಿ ಮಾಡ್ಕೊರಿ, ಒಂದಷ್ಟು ಅವಲಕ್ಕಿ ಕಮ್ಮಿನ ನೆನೆ ಹಾಕ್ತೀನಿ. ಅಯ್ಯಯ್ಯಯ್ಯ ಏಟು ಉರಿ ತಾಳಿಕಿ. ಆಹಾ ಚಾ ಮಸ್ತಾಗೈತಿ. ಭಾರಿ ಆಗೈತಿ ನೋಡ್ಲಿ ಸುಮಿತ್ರಿ ಚಾ. ನಿನಗೂ ಮಾಡಕ್ ಬರಂಗಿಲ್ಲ, ಹಂಗ ಕಲ್ತಾ ನೋಡ್ ನನ್ ಸೊಸಿ. ಪಾಪ ನೀನು ಕುಡಿತಿದ್ಯಾ ಏನ? ಓವರ್ ಬಿಲ್ಡಪ್ ಕೊಡಕ್ ಹೋಗಿ ಸೊಸಿ ಮುಂದೆ ಅಸಹ್ಯ ಆಗ್ಬಿಡ್ದು. ಅಲ್ಲ ಈ ಮನ್ಯಾಗ ಬರ್ತಾ ಬರ್ತಾ ನನ್ ಕಿಮ್ಮತ್ತ ಕಮ್ಮಿ ಆಗಕ್ ಕುಂತತಲ್ಲ. ನಾನಂದ್ರೆ ಈ ಮನ್ಯಾಗ ಭಯ ಇಲ್ಲ, ಅಂಜಿಕಿಲ್ಲ. ಏನ್ ಮಾಡ್ಬೇಕಾತು? ಇದು ಸಣ್ಣ ಸೊಸಿ ನನ್ನ ಮಾತು ಕೇಳ್ತತಿ, ನಾ ಹೇಳ್ದಂಗ್ ಕೇಳ್ತತಿ ಅಂದ್ರ ಇದು ಹೆಂಗ್ ಮಾತಾಡ್ತತಲ್ಲ ಯವ್ವ. ಹಿಂಗಾದ್ರೆ ಮುಗಿತ್ ನನ್ ಕತಿ. ಇಲ್ಲ ಹಿಂಗ್ ಬಿಟ್ರಾಗಂಗಿಲ್ಲ ಇದು. ಈ ಸೊಸಿನ 1-2 ದಿನ ಇಟ್ಕೊಂಡು ಉಪ್ಪು ಮಾಡಿ ಕಳಿಸಿದ್ರ ಆಮೇಲೆ ಮದುವೆಯಾಗಿ ಬರ್ತಾಳ, ಅವಾಗ ನಾನ ಬಡಿತೀನಿ. ನಾನು ಯಾರ ಮೊದ್ಲ ಸುಮಿತ್ರಿ ಬಿಟ್ಟಿನೇನ್ ಇವ್ರೀಗ. ಈ ಸುಚಿತ್ರನ ಮೊದ್ಲು ಏನಾರ ಮಾಡ್ಬೇಕು. ಈ ಸುಚಿತ್ರ ಒಂಥರ ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗ, ಮನಿ ಬಿಟ್ಟು ತೊಲಗುವಲ್ತು, ಮನ್ಯಾಗ್ನು ನೆಟ್ಟಿಗಿರುವಲ್ತು. ಏನಾರ ಮಾಡ್ಬೇಕಿಕ್ಕಿನ, ಮನೆಯಿಂದ ಒದ್ದು ಹೊರಗೆ ಹಾಕ್ಬೇಕಿಕ್ಕಿನ, ಏನಾರ ಮಾಡ್ಬೇಕು.